ಕಲುಷಿತ ನೀರೇ ಇವರಿಗೆ ಜೀವಜಲ. ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಜನ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಮೌನ. ಜೀವಜಲಕ್ಕೆ ಹಾಹಾಕಾರ. ಪ್ರತಿಯೊಬ್ಬ ಮನುಷ್ಯನ ಮೂಲಭೂತ ಹಕ್ಕು ಅಂದ್ರೆ ನೀರು, ಚರಂಡಿ, ರೋಡು, ಕರೆಂಟು ಇದೆಲ್ಲವನ್ನು ಕೊಡಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಇಲ್ಲಿ ಯೋಗ್ಯತೆಯೇ ಇಲ್ಲ. ರಾಯಚೂರಿನಲ್ಲಿ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳೇ ಆ ಅಧಿಕಾರಿಗಳೇ ಈ ಸುದ್ದಿಯನ್ನು ನೋಡಿ ಹೇಗಿದೆ ನೀವು ಆಡಳಿತ ಮಾಡ್ತಾ ಇರುವಂತ ಊರಿನ ಪರಿಸ್ಥಿತಿ ಅಂತ. ಕುಡಿಯುವ ನೀರಿಗಾಗಿ ಒದ್ದಾಡ್ತಾ ಇದ್ದಾರೆ ಇಲ್ಲಿನ ಜನ. ಒಂದು ಒಳ್ಳೆ ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರನ್ನು ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಇವ್ರುಗಳಿಗೆ. ಇದ್ದು ಸತ್ತಂತೆ ಅಲ್ಲಿನ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಅನಿವಾರ್ಯವಾಗಿ ಕಲುಷಿತ ನೀರನ್ನೇ ಸೇವಿಸುವಂತ ಪರಿಸ್ಥಿತಿ ಇದೆ ಇವರಿಗೆ. ರಾಯಚೂರಿನ ಸಿರವಾರದ ಡಾಕ್ಟರ್ ಕ್ಯಾಂಪ್ನ ಪರಿಸ್ಥಿತಿ, ಅದಕ್ಕೆ ಹೆಸರು ಬೇರೆ ಕ್ಯಾಂಪಿಂದು, ಡಾಕ್ಟರ್ ಕ್ಯಾಂಪ್ ಅಂತ. ಹೊಂಡದ ನೀರೇ ಇವರಿಗೆ ಆಸರೆ. ನಿತ್ಯವೂ ಪರದಾಡಬೇಕಾಗಿದೆ. ಕುಡಿಲಿಕ್ಕೆ ಕೃಷಿ ಹೊಂಡದ ನೀರನ್ನೇ ಬಳಸ್ತಾ ಇದ್ದಾರೆ ಅಲ್ಲಿನ ಜನ. ಕಲುಷಿತ ನೀರಿನಿಂದ ಗ್ರಾಮಸ್ಥರಿಗೆ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. ತುರಿಕೆ, ಹೊಟ್ಟೆ ನೋವು, ವಾಂತಿ, ಜ್ವರದ ಸಮಸ್ಯೆ. ಆ ನೀರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿನ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಕುಡಿಸ್ಬೇಕು, ಅವ್ರ ಕುಟುಂಬದವರಿಗೆ ಕುಡಿಸ್ಬೇಕು ಅಂತ. ರೋಗ ಬರಬೇಕು ಅವ್ರುಗಳಿಗೆ. ಅವಾಗ ಗೊತ್ತಾಗುತ್ತೆ, ಓ ಪಾಪ ಇವ್ರಿಗಿಂತ ರೋಗ ಎಲ್ಲ ಬಂದಿತ್ತಾ ಅಂತ. ಈ ನೀರನ್ನ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ ವೈದ್ಯರು. ಆದ್ರೆ ಅನಿವಾರ್ಯತೆ, ನೀರೇ ಇಲ್ವಲ್ಲ ಕುಡಿಲಿಕ್ಕೆ, ಇನ್ನೇನು ಬಳಸ್ತಾರೆ? ಈ ನೀರು ಬಿಟ್ರೆ ಇವರಿಗೆ ಬೇರೆ ನೀರಿನ ವ್ಯವಸ್ಥೆ ಇಲ್ಲ. ಅನಿವಾರ್ಯವಾಗಿ ಇದೇ ನೀರನ್ನ ಬಳಸುವಂತ ಪರಿಸ್ಥಿತಿ ಇದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾತ್ರ ಗಾಢ ಮೌನವನ್ನ ವಹಿಸಿದ್ದಾರೆ. ಯಾಕೆಂದ್ರೆ ಅವ್ರು ಕುಡಿಯೋದೆಲ್ಲ ಅಕ್ರಮವಾಗಿ ದುಡ್ಡು ಮಾಡಿಕೊಂಡು, ಭ್ರಷ್ಟಾಚಾರದ ಹಣವನ್ನ ಮಾಡಿಕೊಂಡು ಬಿಸ್ಲರಿ ವಾಟರ್ ಕುಡಿತಾ ಇರ್ತಾರೆ. ಆ ನೀರನ್ನ ಕುಡಿಯಲ್ಲ. ಅಲ್ಲಿ ಯಾವನ್ ಸತ್ರೇನು, ಯಾರ ಮಕ್ಕಳು ಸತ್ರೇನು, ಇವ್ರಿಗೆ ಏನಾಗಬೇಕಾಗಿದೆ? ಇವ್ರು ಆರಾಮಾಗಿದಾರಲ್ಲ. ದುರಂತಕ್ಕೂ ಮುನ್ನ ಎಚ್ಚೆತ್ತುಕೊಳ್ತಿದ್ರೆ ಅಪಾಯ ಅಂತೂ ಗ್ಯಾರಂಟಿ ಅಂತ ಡಾಕ್ಟರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿರವಾರದ ಡಾಕ್ಟರ್ ಕ್ಯಾಂಪ್ಗೆ ನೀರು ಪೂರೈಸಿ. ಇದು ನ್ಯೂಸ್ 18ನ ಕಳಕಳಿಯ ಮನವಿ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಮಲ್ಲಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಾಕ್ಟರ್ ಕ್ಯಾಂಪ್ ಇದೆ ನೋಡಿ. ಆ ನೀರು ತೋರಿಸ್ತಾ ಇದ್ದೀವಿ ನೀವು. ಅದು ಯಾವುದೋ ಬಟ್ಟೆ ಒಗೆಯೋಕ್ಕೋ, ಹಸುಗಳಿಗೋ ಕುಡ್ಸೋಕ್ಕೋ ಅಥವಾ ಯಾವುದಕ್ಕೂ ಅಲ್ಲ. ಅದು ಅವ್ರು ಕುಡಿಯೋಕ್ಕೆ ಬಳಸ್ತಾ ಇರುವಂಥ ನೀರು. ಅದು ಗೊಚ್ಚೆ ನೀರು, ಲಿಟ್ರಲಿ ಗೊಚ್ಚೆ ನೀರದು. ಎಷ್ಟು ಕಲುಷಿತವಾಗಿದೆ ನೋಡಿ. ಈ ನೀರನ್ನ ಕುಡಿದು ಬದುಕುವಂತ ಪರಿಸ್ಥಿತಿ ಇದೆ. ನಾಚಿಕೆ, ಮಾನ ಮರ್ಯಾದೆ ಇಲ್ಲ ಅಲ್ಲಿನ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ. ಬದುಕಿದ್ದು ಸತ್ತಂತಾನೆ ಅವರು. ಒಂದು ಶುದ್ಧ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ಎಲೆಕ್ಟ್ ಆಗ್ತಾರೆ? ಯಾಕಲ್ಲಿ ಕೆಲಸವನ್ನ ಮಾಡ್ತಾ ಇದಾರೋ ಏನೋ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ರಾಯಚೂರಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ನೋಡ್ತಾ ಇದ್ವಿ ಅದನ್ನ ಪ್ರಾಣಿಗಳು ಕುಡಿಲಿಕ್ಕೆ ಯೋಗ್ಯ ಅಲ್ಲ, ಅದನ್ನ ಮೈ ತೊಳಿಲಿಕ್ಕೂ ಯೂಸ್ ಮಾಡಲ್ಲ ಹಸುಗಳಿಗೆ. ಆ ರೀತಿಯಾದಂತ ಒಂದು ಗೊಚ್ಚೆ ನೀರು, ಪಾಪ ಅದನ್ನ ಕುಡಿದು ಬದುಕುವಂತ ಪರಿಸ್ಥಿತಿ ಇದೆಯಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದ್ದು ಸತ್ತಂತಿದಾರಲ್ಲ ಅವರು. ಖಂಡಿತವಾಗಿಯೂ ಪೃಥ್ವಿ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮಲ್ಲಟ ಗ್ರಾಮ ಪಂಚಾಯಿತಿಯಲ್ಲಿ ಬರತಕ್ಕಂತ ಈ ಡಾಕ್ಟರ್ ಕ್ಯಾಂಪ್ ನ ಜನ ಅಕ್ಷರಶಃ ಕುಡಿಯುವ ನೀರಿಲ್ಲದೆ ಪರದಾಟ ಪಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಇದೇ ಮೊದಲೇನಲ್ಲ, ಬೇಸಿಗೆ ಬಂತು ಅಂತ ಹೇಳಿದ್ರೆ ಇಲ್ಲಿನ ಜನ ಕುಡಿಯುವ ನೀರಿಗಾಗಿ ಸರ್ವೇ ಸಾಮಾನ್ಯವಾಗಿ ಪರದಾಡ್ತಕ್ಕಂತ ಪರಿಸ್ಥಿತಿ ಇರ್ತದೆ. ಆದ್ರೆ ಪ್ರತಿ ವರ್ಷವೂ ಕೂಡ ಶುದ್ಧ ಕುಡಿಯುವ ನೀರನ್ನ ಜನರಿಗೆ ಒದಗಿಸಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿಯೇ ನೂರಾರು ಕೋಟಿ ರೂಪಾಯಿ ಹಣವನ್ನ ವೆಚ್ಚ ಮಾಡ್ತಕ್ಕಂತ ಆಡಳಿತ ಮಂಡಳಿ, ಆಡಳಿತ ಸರ್ಕಾರಗಳು ಇವತ್ತು ಈ ರೀತಿಯಾಗಿ ಜನರನ್ನ ಇವತ್ತು ಅಶುದ್ಧವಾದಂತಹ ಕಲುಷಿತ ನೀರನ್ನ ಕುಡಿಸಿ ಇವತ್ತು ಸಾವಿನ ದವಡಿಗೆ ತಳ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚಿತ ವಿಷಯವಾಗಿರ್ತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಈ ಹಿಂದೆಯೂ ಕೂಡ ಕಳೆದ ವರ್ಷ ಕಲುಷಿತ ನೀರನ್ನು ಸೇವಿಸಿ ರಾಯಚೂರು ನಗರದಲ್ಲಿಯೇ ಇವತ್ತು 10 ಜನ ಸಾವನ್ನಪ್ಪಿರ್ತಕ್ಕಂಥ ಪ್ರಕರಣ ಕಣ್ಮುಂದೆ ಇದೆ ಪೃಥ್ವಿ. ಇದರ ನಡುವೆ ಇವತ್ತು ಸ್ವತಃ ವೈದ್ಯರೇ ಇವತ್ತು ಈ ನೀರನ್ನ ಕುಡಿಬೇಡಿ, ಇದು ಕಲುಷಿತವಾಗಿದೆ, ಇದು ಕುಡಿಯೋದಕ್ಕೆ ಅನ್ಫಿಟ್ ಎನ್ನುವಂತಹ ಸರ್ಟಿಫಿಕೇಟ್ ಅನ್ನು ಕೊಟ್ಟರು ಕೂಡ ಅದೇ ನೀರನ್ನ ಇವತ್ತು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಕುಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಜನರಿಗೆ ಇದಕ್ಕಿಂತ ಘೋರವಾದಂತಹ ಸ್ಥಿತಿ ಮತ್ತೊಂದಿಲ್ಲ. ಮತ್ತೊಂದು ಕಡೆ ನೋಡಿ, ಆ ಕುಡಿಯುವ ನೀರನ್ನ ಒಂದ್ಸಾರಿ ನೀವು ನೋಡಿ ಪೃಥ್ವಿ ಯಾವ ರೀತಿ ಇದೆ ಅನ್ನುವಂಥದ್ದು. ದನಗಳು ಅಂದ್ರೆ ಜಾನುವಾರುಗಳಿಗೂ ಕೂಡ ಮೈ ತೊಳೆಯೋದಕ್ಕೂ ಕೂಡ ಯೋಗ್ಯವಲ್ಲದಂತಹ ನೀರು. ಅದೇ ನೀರನ್ನೇ ಇವತ್ತು ಜನರು ಕುಡಿತಾ ಇದ್ದಾರೆ, ದನಗಳು ಕುಡಿತಾ ಇದಾವೆ, ಪ್ರಾಣಿಗಳು ಕುಡಿತಾ ಇದಾವೆ. ಅದರ ಜೊತೆಗೆ ಈ ಪ್ರಾಣಿಗಳೆಲ್ಲ ಮಧ್ಯಾಹ್ನ ಬಿಸಿಲಿಗೆ, ಬೇಸಿಗೆಯನ್ನ ಬಿಸಿಲಿನ ತಾಪವನ್ನು ತಣಿಸ್ಕೊಳ್ಳೋದಕ್ಕೆ ಆ ಒಂದು ಹೊಂಡದಲ್ಲಿ ಮಲಗಿ ಎದ್ದು ಬರ್ತವೆ. ಇವತ್ತು ಅಂತಹ ಕಲುಷಿತ ನೀರನ್ನೇ ಇವತ್ತು ಜನರಿಗೆ ಕುಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಅಲ್ಲಿನ ಪಿಡಿಒನ ಸಂಪರ್ಕ ಮಾಡಿದ್ರೆ ಜನ ಇವತ್ತು ಉಡಾಫಿಯಾಗಿ ಉತ್ತರವನ್ನ ಕೊಡ್ತಾರಂತೆ. ಖಾಜಾ ಹುಸೇನ್ ಎನ್ನುವಂತಹ ಒಬ್ಬ ಪಿಡಿಒ ಅಲ್ಲಿ. ಇನ್ನು ಸ್ಥಳೀಯ ಶಾಸಕರನ್ನ ಸಂಪರ್ಕಿಸೋದಕ್ಕೂ ಕೂಡ ಅಲ್ಲಿನ ಜನ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಅದು ಕೂಡ ಸಾಧ್ಯವಾಗ್ತಾ ಇಲ್ಲ. ಮತ್ತೊಂದು ಕಡೆ ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳೇ ಸಾಕಷ್ಟು ಸಭೆಗಳಲ್ಲಿ, ಇವತ್ತು ಕೆಡಿಪಿ ಮೀಟಿಂಗ್ ಗಳಲ್ಲಿ ಸಚಿವರು ಬಂದ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ, ಇವತ್ತು ಏನಾದ್ರೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾದ್ರೆ ಅಥವಾ ಕುಡಿಯೋ ಕಲುಷಿತ ನೀರನ್ನ ಜನ ಕುಡಿದು ಏನಾದ್ರೂ ಅನಾಹುತಗಳಾದ್ರೆ
ಅದಕ್ಕೆ ನೇರವಾಗಿ ಇವತ್ತು ಡಿಸಿ ಮತ್ತು ಸಿಇಒಗಳೇ ಹೊಣೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಕೂಡ ಇವತ್ತು ಅಧಿಕಾರಿಗಳು ಕೂಡ ಈ ರೀತಿಯಾದಂತಹ ನಿರ್ಲಕ್ಷ್ಯದ ಭಾವನೆಯನ್ನ ತಾಳಿದ್ದಾರೆ. ಮತ್ತೊಂದು ಕಡೆ ಜನಪ್ರತಿನಿಧಿಗಳು ಕೂಡ ನಿರ್ಲಕ್ಷ್ಯದ ಭಾವನೆಯನ್ನ ತಾಳಿದ್ದಾರೆ. ಇವರಿಬ್ಬರ ಒಂದು ನಿರ್ಲಕ್ಷ್ಯದ ಭಾವನೆಯಿಂದ ಜನರು ಇವತ್ತು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಪೃಥ್ವಿ, ಸಾಕಷ್ಟು ನಾನಾ ರೋಗಗಳಿಂದ ಇವತ್ತು ಕೆಮ್ಮು, ನೆಗಡಿ, ಜ್ವರದಂತಹ ಮತ್ತು ತುರಿಕೆಯಂತಹ, ಗುಳ್ಳೆಗಳಂತಹ ಹಲವಾರು ನಾನಾ ಸಾಂಕ್ರಾಮಿಕ ರೋಗಗಳಿಗೆ ಇವತ್ತು ಅಲ್ಲಿನ ಜನ ತುತ್ತಾಗ್ತಾ ಇದ್ದಾರೆ. ಈ ಕೂಡಲೇ ನಮಗೆ ಮೂಲಭೂತ ಸೌಕರ್ಯಗಳಾದಂತಹ ಶುದ್ಧ ಕುಡಿಯುವ ನೀರನ್ನ ಒದಗಿಸಿಕೊಡಿ ಎನ್ನುವಂತಹ ಅಳವನ್ನ ಇವತ್ತು ಮನವಿಯನ್ನ ಅವತ್ತು ನ್ಯೂಸ್ 18 ಮುಂದೆ ಅವರು ತೋಡ್ಕೊಂಡಿದ್ದಾರೆ. ಮುಂದೆ ಈ ಒಂದು ವಿಚಾರವನ್ನ ಗಂಭೀರವಾಗಿ ಇವತ್ತು ಜಿಲ್ಲಾಧಿಕಾರಿಗಳಾಗಿರಲಿ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರಲಿ ಸೀರಿಯಸ್ ಆಗಿ ತೆಗೆದುಕೊಂಡು ಸ್ಥಳೀಯ ಶಾಸಕರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಆ ಜನರಿಗೆ ನೀರನ್ನ ಒದಗಿಸಿಕೊಡ್ತಕ್ಕಂಥ ಕೆಲಸ ಇವತ್ತು ಶೀಘ್ರವೇ ಮಾಡಬೇಕಾಗಿದೆ. ಪೃಥ್ವಿ, ಓಕೆ, ಧನ್ಯವಾದ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಗೆ ತೋರಿಸ್ತಾ ಇದ್ವಲ್ಲ, ಕುಡಿಯೋ ಒಂದು ಶುದ್ಧ ಕುಡಿಯುವ ನೀರನ್ನ ಕೊಡುವಂತ ಕೆಲಸವನ್ನ ಮಾಡಿ. ಪಾಪ ಯಾರಾದ್ರೂ ಸಾಯ್ಲಿಕ್ಕೂ ಮುಂಚೆ ವ್ಯವಸ್ಥೆಯನ್ನ ಮಾಡಿ, ಬದುಕಿದ್ದೂ ಸತ್ತಂತಿರುವಂತ ಶಾಸಕರು, ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಂಡು ನಿಮ್ಮನ್ನು ಆಯ್ಕೆ ಮಾಡಿರುವಂತ ಜನರಿಗೆ ಏನಾದ್ರೂ ಒಳ್ಳೇದು ಮಾಡುವಂತ ಕೆಲಸವನ್ನ ಈಗಲಾದ್ರೂ ಮಾಡಿ. ಸುದ್ದಿಯನ್ನ ತೋರಿಸಾದ್ಮೇಲೆ ಆದ್ರೂ ಸರ್ಕಾರ 5,5 ಸಾವಿರ ಕೋಟಿ ಘೋಷಣೆ ಮಾಡುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ ಅಷ್ಟು ಕೋಟಿ, ಇಷ್ಟು ಸಾವಿರ ಕೋಟಿ ಅಂತೆಲ್ಲ. ಶುದ್ಧ ಕುಡಿಯುವ ನೀರಿಗೂ ಕೂಡ ಘಟಕಗಳನ್ನ ತೆರೆಯುವಂತ ಕೆಲಸವನ್ನ ಮಾಡಬೇಕಾಗಿದೆ. ಆ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾರೆ, ಕಾದ್ ನೋಡೋಣ.